कौसल्या सुप्रजा रामपूर्वा संध्या प्रवर्तते। ಅಮ್ಮ ಬೇವು ಬೆಲ್ಲ ಕೊಟ್ಟಾರ ನೋಡಮ್ಮ. ಸಂಕ್ರಾಂತಿ ಅಲ್ಲ. ಕೆಲಸದ ಮನ್ಯಾಗ ಕೊಟ್ರು. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡನ್ರಿ. ಸೊ ನಮ್ಮಮ್ಮ ನೋಡ್ರಿ ತಿನ್ನಕಂತಂದು ಸಣ್ಣ ಖುಷಿಗೆ ಏನೇನು ಮಾಡ್ಕೊಂಡು ಬಂದಾಳ ನೋಡೋಣ. ನೋಡ್ರಿ ಹಂಗೆ ನನ್ನ ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ನೋಡೋಣ ಬರ್ರಿ ಏನೇನು ತಂದಾರ ಅನ್ನೋದು ತೋರಿಸ್ತೀನಿ. ಈಗ ಒಳಗಿಂದ ತಂದಾರ, ಹೊರಗೆ ಕುಂತೇನೆ ನಾನು. ಕೆಲಸದ್ಲಿಂತ್ರ ಬಂದು ಅದೇ ಜಸ್ಟ್ ಕುಂತೆ ಕುತ್ಕೊಂಡು ಕೂಡ್ಲೇನ ತಂದಾರ್ರಿ. ಏನೇನು ತಂದಿವೆ ತಿನ್ನಾಕ ನೋಡ್ರಲ್ಲೇ. ಮನ್ಯಾಗ ಹುಡ್ರಿ ಇಡ್ಲ ಸಂಬಂಧ 7 ರೂಪಾಯಿ ಕಡ್ಲಿ ಹುರ್ಕೊಂಡು ಬಂದಾವ. ಆಮೇಲೆ ಮೈಸೂರು ಪಾಕ್, ಆಮೇಲೆ ಈ ಕಡೆ ರಸಗುಲ್ಲ, ಆ ಕಡೆ ಅಡಿಕೆಯಲ್ಲಿ, ಈ ಕಡೆ ನೀರು, ಈ ಕಡೆ ಫೋನ್. ಎಲ್ಲ ಜಬರ್ದಸ್ತ್ ಐತ್ರಿ ನಮ್ದು ಮೆಮ್ರಿ. ನೋಡ್ರಿ ಫ್ರೆಂಡ್ಸ, ಇಷ್ಟೆಲ್ಲ ತಂದಿದ್ದಾರೆ ನೋಡ್ರಿ ನಮ್ಮಮ್ಮ ತಿನ್ನಾಕ. ಸಣ್ಣ ಖುಷಿಗೆ ಒಂಥರ ಸಣ್ಣ ಪಾಪು ಇದ್ದಂಗೆ ರೀ ನಾನು. ಏನೇನಾರ ಮತ್ತೆ ಸುಮ್ಮನೆ ತಿನ್ಕೋ ಅಂತ ಇರ್ತೀನಿ, ಅದಕ್ಕೆ ತಂದಾರ. ಈಗ ನೋಡ್ರಿ ತೊಗೊಂಡು ಹೊಂಟಾರ ನಮ್ಮಮ್ಮ ಮರಕ್ಕೆ ತಿನ್ಕೋದ. ಹೋಗ್ಬಿಡ ಆಯ್ತು ಬೈಲ್ಯ. ಇದೇ ನಮ್ಮ ಅಪ್ಪಂದು ಸಣ್ಣ ಫೋನ್ ಐತ್ರಿ, ಅದಕ್ಕೆ ಮೆಮ್ರಿ ಹಾಕ್ಬೇಕು ನೋಡ್ರಿ. ನಮ್ಮ ಗಾಡಿ ಎಲ್ಲೇ ಅಡ್ಡಾಡಕ್ಕೆ ಹೋಗೈತಿ. ನಾವು ಅಪಾರ್ಟ್ಮೆಂಟ್ ನೋಡ್ರಪ್ಪ ಎಷ್ಟು ಸೈಲೆಂಟ್ ಇರ್ತೈತಿ. ಅದಂತೀನಿ ಒಗ್ಸಿದ್ರೆ ಮುಗಿತ. ಎಲ್ಲ ಹರಿದು 12 ಮಾಡಿ ಹೋಗ್ತಾರ ಅವ್ರು ಅಪಾರ್ಟ್ಮೆಂಟ್. ಬರ್ರಿ ಫ್ರೆಂಡ್ಸ, ನಾವು ಕಡ್ಲಿ ತಿನ್ನನ್ರಿ. ನಾವು ನೀವು ಆ ಕಡೆ ಬಿಲ್ಡಿಂಗ್ ಕಟ್ಟಾಕತ್ತಿದ್ರಲ್ರಿ, ಅಷ್ಟು ಮಸ್ತಾಗಿತ್ರದ. ಹೊರಗಡೆ ಹೋಗಿ ತೋರಿಸ್ಬೇಕು. ಬಟ್ ಇಲ್ಲಿಂದ ಒಂಚೂರು ಕಾಣ್ತೈತಿ, ಝೂಮ್ ಮಾಡ್ತೀನಿ ನೋಡಿ, ಒಂಚೂರು ಕಾಣಾಕತ್ತೈತಿ. ಮಸ್ತಾಗೈತ್ರದ. ಫೋನ್ ಎಲ್ಲೈತವೆ ಅಪ್ಪಂದ ಅಲ್ಲಿ ಮಾಹಿರ ಮೊಡ್ಕಾ ಬಜಾರ್ ನಮ್ಮ ಅಪ್ಪನ ಫೋನ್ ನೋಡ್ರಿದೆ. ಬರೀ ಹಾಡು ಕೇಳ್ತಾರ. ಬೇರೆ ಫೋನ್ ಹಾಕಿದ್ಕ ಅದು ಬ್ಯಾಡ, ನನ್ನ ಫೋನಿಗೆ ಹಾಕಿದ್. ಅಪ್ಪಂದು ಕತ್ತಿರದ ನಮ್ಮ ಅಪ್ಪಂದು. ಕುತ್ಕೊಂಡು ಕಡ್ಲಿ ಎಲ್ಲ ತಿಂದು ಈಗ ನೋಡ್ರಿ ಮೆಣಸಿನ್ಕಾಯಿ ಹಾಕಿ ಬಂದೇನಿ. ಇಲ್ಲೇ ಬರ್ಕೊಂಡ್ ಮೆಣಸಿನ್ಕಾಯಿ ನೋಡ್ರಿ. ಅಂದ್ರೆ ಟೆರೆಸ್ ಮೇಲೆ ಹಾಕಿದ್ರೆ ಚಲೋ ಇರ್ತೈತ್ರ, ಸ್ವಲ್ಪ ಅದಾವು, ಅದಕ್ಕೆ ಮತ್ತು ಇಲ್ಲೇ ಹಾಕ್ಕೊಂಡು ಬಿಟ್ಟಾರೆ. ಇದು ನೋಡ್ರಿ ಕಸದ್ದು. ಸೊ ಇಲ್ಲಿ ಜನ್ರೇಟ್ರ್ ಹತ್ರ ಹಾಕೀನಿ. ಆಮೇಲೆ ಇನ್ನೊಂದೇನು ನೋಡ್ರಿ, ಇದು ಬೇವು ಬೆಲ್ಲ ಕೊಟ್ಟಾರ ನೋಡ್ರಿಪ್ಪ. ಸೊ ಸಂಕ್ರಾಂತಿ ಹಬ್ಬ ಐತಲ್ರಿ, ಬೇವು ಬೆಲ್ಲ ಸೂಪರ್. ಅಮ್ಮ ಬೇವು ಬೆಲ್ಲ ಕೊಟ್ಟಾರ ನೋಡಮ್ಮ. ಸಂಕ್ರಾಂತಿ ಅಲ್ಲ. ಕೆಲಸದ ಮನ್ಯಾಗ ಕೊಟ್ರು. ಇವತ್ತು ವೆರೈಟಿ ಅಡುಗೆ ಏನ್ರಿ. ಸೊ ಎಲ್ಲಾರ ಮನ್ಯಾಗ ಬೇವು ಬೆಲ್ಲ ಚಿಕ್ಕು ಹಣ್ಣು ಕೊಟ್ಟಾರ್ರಿ. ನೋಡ್ರಿ ನಮ್ಮ ಬಾಂಡೆ ಅಮ್ಮ ತಿಕ್ಕೊಂಡು ಬಂದಿಟ್ಟಾರ. ಏನು ಬೇ ಉಪ್ಪಿನಕಾಯ್ದು ರೆಡಿ ಮಾಡಕತ್ತಿ. ಉಪ್ಪಿನಕಾಯ್ದು ನಿನ್ನೆ ಕುದಿಸಿಟ್ಟೇನೆ, ಅದೇ ಬೇಸರ ಆಯ್ತು ರಾತ್ರಿ ಹಂಗೆ ಇಟ್ಟಿರಿ. ಈಗ ಅಮ್ಮ ಅಂತೂ ಉಪ್ಪಿನಕಾಯಿ ಹಾಕಾಕತ್ತಾರ. ಅಂಬ್ಲಿಲ್ಲ ನಮ್ಮಮ್ಮ, ಅಂಬ್ಲಿಶನೇ ತೆಗಾರ್ಬೇಕು. ಶೇವ್ ಹಣ್ಣು ನೋಡ್ರಲ್ಲ. ಬಾಂಡೆ ಎಲ್ಲ ಸ್ವಲ್ಪ ಜೋಡಿಸ್ತೀನಿ ರೀ ನಾನು. बेला दी वो डब्बे में छे जरा है अम्मा ये जरा ಇವು ಬಾಂಡೆ ಎಲ್ಲ ಜೋಡಿಸ್ತಾರೆ. ಭಾಳ ಅಡುಗೆ ಮಾಡ್ಬೇಕು. ಅಮ್ಮ ಈ ಪಾನಿ ಜಾನ ಇಲ್ಲಿ ತಪ್ಪಾಕುವ ತಳಗ ನೀರು ಹೋದ್ರೆ ಇದಾಗ್ತಿತ್ತು. ಹಂಗೆ ಇದಕ್ಕೆ ಚಾಪುಡಿ ಹಾಕಿ ಇವು ಇಡ್ಲಿ ಪಡ್ಡೆ ದೋಸೆ ಮಾಡಿದ ದಿನ ಅಂತ ಮನ್ಯಾಗ ಬಾಂಡೆ ಹಾಕಿದ್ರು. नहीं हम नीचे से रखो.
ನೀರು ಇಳಿತಾವ. ಹ್ಞೂ ಮಾ ರಕ್ಕೊಂದು ಜಪ್ತಕ ಟೈಮ್ ಹೋಗೋದ ಅಲ್ಲೇ 12:30 ಆಗಿದೆ. 12:30 ಟೈಮ್. ಇನ್ನೂ ಅಡಿಗೆ ನಮ್ದು ಕುತ್ಕೊಂಡ್ವಿ, ತಿಂದ್ವಿ, ತಿಂದು ನೀವು ಒಳಗೆ ಬಡ್ದಾಡಿ ಬಂದಿವಿ. ಮೆಣಸಿನ್ಕಾಯ್ದಾರು ಇಲ್ಲ, ಮೆಣಸಿನ್ಕಾಯಿ ನಿನ್ನೆ ಕೂಡಿಸಿಟ್ಟೇನೆ. ಇದು ಮೊಸರು ಅದನ್ನ ಅರು ಇಲ್ಲ ನೋಡ್ರಿ. ಹಂಗ ಇದ್ದಿದ್ದು ಈಗ ಕೆಲಸ ಆಮೇಲೆ ಅನ್ನ ಕುಕ್ಕರ್ ಮೇ दाल गले क्या नहीं दाल गले से उसमें गले एक हैंडल का लगा ಬಾಂಡೆ ಹತ್ರ ಆದವ್ರು ನಾನು ಜೋಡ್ಸೋದು. ಬಾಂಡೆ ತಿಕ್ಕೊಂಡಾಗ ಜೋಡ್ಸೋದು ಒಂದು ಕಾಟ, ಬಾಂಡೆ ಕುಡ್ದಾಗ ತಿಕ್ಕೋದೊಂದು ಕಾಟ. ಉಣ್ಣೋದು ಬಿಡು ಎಲ್ಲ ಉಣ್ಣೋದು ಬಿಟ್ರೆ ಎಲ್ಲ ಏನೂ ಕೊಡಂಗಿಲ್ಲ. ಮುಗೀತು ನೋಡ್ರಿ ನಾನು ಬಾಂಡೆದು ಕೆಲಸ ಮುಗೀತು. ಈಗ ಪಟ 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 ಅಡುಗೆ ಮಾಡ್ತೀನಿ. डबरा ये है जर्मन का डबरा. नाक गिलास हाकि फोन इधर कड़े ಮಾಮ ಗ್ಯಾಸಿನ ಇಟ್ಟನ್ರಿ. ಇದು ಗ್ಯಾಸಿನ ಹತ್ರ ಬಕೆಟ್ನಾಗ ಇಟ್ಟರೆ ನೋಡ್ರಿ. ಬಾಸ್ಕೆಟ್ ಹಾಂ ಸಾರಿ ಬಕೆಟ್ ಅಂತ ನೋಡ್ರಿ. ಅಕ್ಕಿ ತೊಗೊಂಡೇನಿ. ಪಟ ಅಂತಂದು ಅಕ್ಕಿ ತೊಳೆದು ಅನ್ನಕ್ಕೆ ಇರ್ತೇನೆ. ಮತ್ತು ಸಾಹೇಬ್ರು ಬರ್ತಾರ ಈಗ ಏನು ಮಾಡಿ ಅಂತಂದು. ಏನ್ರಿ ಇದು ಏನು ಕಟ್ ಮಾಡಾಕತ್ತೀರಿ ನೋಡಿರಿ ಫ್ರೆಂಡ್ಸ್. ಇವತ್ತು ಮೀಶೋದಿಂದ ಒಂದು ಆರ್ಡ್ರ್ ಬಂದೈತಿ. ಡ್ರೆಸ್ ಆರ್ಡ್ರ್ ಮಾಡಿದ್ದಾರೆ. ನಾನು 8 ದಿನ ಆಯ್ತು ಮಾಡಿ, ಅಪ್ಪ ವೇಟಿಂಗ್ ಮಾಡಿ ಸಾಕಾತು. ಇವತ್ತು ಬಂದೈತೆ ನೋಡ್ರಿ ಅದು. ಅದಕ್ಕಿಂತ ಹಿಂಗೆ ಡ್ರೆಸ್ ಕಟ್ಗರಿ ಹಿಂಗೆ ಅಲ್ಲೂ ನಮ್ಮ ಮನೆಯವ್ರು ಓಪನ್ ಮಾಡಾಕತ್ತಾರೆ ನೋಡ್ರಿ. ತಗದ್ರಿ ಓಪನ್ ಮಾಡ್ರಿ ಅದು ಡ್ರೆಸ್ ನೋಡೋಣ. ಪರ್ಪಲ್ ಕಲರ್ ಅಲ್ರಿ ಅದು, ಒಂಥರ ಕೋಸ ಕಲರ್ ಮಾಯೆ. ಈಗ ನಮ್ಮನ ಇದು ಬೈಗಣ ಕಲರ್. ಕರೆಕ್ಟ್ ಹೋಗು ಏಕರಜ್ಜಿ. ನಮ್ಮ ಮನೆಯವ್ರು ಓಪನ್ ಮಾಡ್ಯಾವ. ವಾ ಇನ್ನು ಕಾಟನ್ ಐತೆ ಯಪ್ಪ, ಡಬಲ್ XL. ಏನು ನನಗಿಂತ ಡಬಲ್ ಇದ್ದವ್ರಿಗೆ ಬರ್ತೈತೆ ಬಿಡ್ರಿ. ಅಯ್ಯೋ ದೇವ್ರೇ, ಬಹುತ್ ಬಡ ಯಾನೇ ಮಾಡಿದ್ದೊಂದು ಆರ್ಡ್ರ್. ಇದು ನೋಡ್ರಿ ट्रिपल XL ಬಂದೈತೆ, ಏನು डबल XL ಬಂದೈತೆ. धागा भी है नहीं, वो धागा कट कर ले सकते हैं, लेकिन ये बोलो ये ಅರಿವಿನೂ ಅಷ್ಟೇನು ಇದಿಲ್ಲ. ಬಟ್ ಭಾಳ ಹಿಡಿಬೇಕ್ರಿ ಇದು ಮೈಯಾಗ. रिटर्न कर छोड़ने का था छोड़. आंग में बहुत पकड़ेगा तो अच्छा बैठता नहीं. 40 को 4 नंबर है. ए जाजी डबल दुनिया गुड़ा होता हुआ देख रहे मेरा साइज तो कहाँ पिटी नहीं माँ. ज़्यादा पकड़ेगा तो साइड मुद्दा होता. अಯ್ಯ ಹಿಡೀರಿ ನೋಡೋಣ. ನೋಡ್ರಿ ನೀವು ನೋಡ್ರಿ ಫ್ರೆಂಡ್ಸ್, ಇದ್ರಾಗ ನನ್ನಂಥವ್ರು 2 ಮಂದಿ ಹೋಗ್ಬೇಕು ಅಂಥದ್ದೈತಿ.
ನಂದು ಹಾಕತ್ತಾರೋ ಏನೋ. रिटर्न करता हूँ छोट नको देखते हैं तेरा भालिक देखते हो दिखा तो मालूम पड़ता. ಅಮ್ಮ ಉಪ್ಪಿನಕಾಯಿ ಮಾಡಕತ್ತಾರ ನೋಡ್ರಿ. ಅಮ್ಮ ಆತ ಉಪ್ಪಿನಕಾಯಿ ರೆಡಿ ಆತ. ವಾವ್ ನೋಡ್ರಿ ಎಂತ ಮಸ್ತಾಗೈತಿ ಉಪ್ಪಿನಕಾಯಿ. ನಾವು ಅಮ್ಮ ಮಾಡಿದ ಉಪ್ಪಿನಕಾಯಿ ಇದು ನೋಡ್ರಿ. ಉಪ್ಪಿನಕಾಯಿ ಮಾಡಿದ್ವಲ್ರಿ, ಸ್ವಲ್ಪ ಊರು ಬೆಚ್ಚಗೆ ಮಾಡಾಕತ್ತೇನೆ ರೀ. ಯಾಕಂದ್ರೆ ಬೆಲ್ಲದ ಪಾಕ ಮಾಡಿ ಇದನ್ನು ಮಾಡೀವಿ. ಹಿಂಗಾಗೈತೆ ನೋಡ್ರಿ, ಎಷ್ಟು ಮಸ್ತ್ ಕಾಣಕತ್ತೈತಿ. ಸೊ ಸಿಕ್ಕಾಪಟ್ಟೆ ರುಚಿಯಾಗೈತೆ ರೀ ಇದು. ಎದ್ರದ್ದು ಲಿಂಬೆಹಣ್ಣಿಂದು. ಸೊ ಲಿಂಬೆಹಣ್ಣಿಂದು ಉಪ್ಪಿನಕಾಯಿ ರೆಡಿ ಆಯ್ತು. ಈಗ ಡಬ್ಬ್ಯಾಗ ಸ್ಟೋರ್ ಮಾಡಿ ಇಡೋದು. ಯಪ್ಪ ಹೇಳಮ್ಮ. ಅಯ್ಯೇ ಅಮ್ಮ ಪಡ್ಯ ಇಲ್ಲಿ ನೋಡ್ರಿ, ಇದು ಅಮ್ಮ ಹಾಕ್ಕೊಂಡು ಬಂದು ಕೊಟ್ಟಿದ್ರು. ಅದನ್ನು ವಾಪಸ್ ಹಾಕೊಂಡು ಹೂವು ನಾಕೋ ಮ್ಯಾಮ್ ಪ್ಲಾಸ್ಟಿಕ್ ಡಬ್ಬಿ ನಾಲ್ಕು ಚೂಡ ಆ ಡಬ್ಬಿಗೆ ಹಾಕ್ಬಿಟ್ರೆ ಅದ್ರಾಗಿರ್ತೈತಿ. ಈಗ ನಾನು ಈ ವಾರದಾಗ ಊರಿಗೆ ಹೋಗೋದನ್ನ ಐತ್ರಿ. ಅಮ್ಮ ಆರ್ಬೇಕದ ಹೋಗಿ ಬರಾಗತ್ತೈತಿ. ಸ್ವಲ್ಪ ಇದಾಗಲ್ ತಡಿ ಅದು. ಈಗ ಬಾಯಾಗ ಇದಾಗೈತೆ ತಗೊಂಡು ಮಸ್ತಾಗಿದ್ದಾವ, ಮಸ್ತಾಗಿದೆ. ನೋಡಿ ಏನು ಅರ್ಬಿ ಎಲ್ಲ ಓಸ್ ಒಕ್ಕೊಂಬಿಟ್ಟಿಯಲ್ಲ ಓಸ್. ಹೌದ್ರಿಪ್ಪ, ಇವು ಅರ್ಬಿ ಎಲ್ಲ ಇದು ಬಂದಿದ್ದು ನೋಡ್ರಿ ಎಲ್ಲ ಕಸ್ಟಮರು. ಇವು ಹೊಲ್ಯಾಕತ್ತೇನೆ. ಇದೊಂದು ನಂದು ಡ್ರೆಸ್ ಆರ್ಡರ್ ಮಾಡಿದ್ದಿತ್ತು, ಹೊಸ ಡ್ರೆಸ್ ಇದೆ. ಇದನ್ನ ಒಂದು ಸ್ವಲ್ಪ ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ. ಇನ್ನೂ ಅರ್ಬಿ ಅದಾವ್ರಿ, ಭಾಳ ಅದಾವು ಅರ್ಬಿ ಅಂತೂ. ಯಾವಾಗ ಆಗ್ತೈತೆ ಗೊತ್ತಿಲ್ಲ, ಬಟ್ ಹೊಲಿಬೇಕು. ಇದೊಂದು ಡ್ರೆಸ್ ಹೊಲ್ಯಾಕತ್ತೇನೆ ರೀ. ಒಂದು ಡ್ರೆಸ್ ಸ್ಟಿಚ್ ಮಾಡೀನಿ, ಇನ್ನೊಂದು ಡ್ರೆಸ್ ಐತ್ರಿ ಇದು. ಇದೊಂದು ಸ್ಟಿಚ್ ಮಾಡಿ ಆಮೇಲೆ ಅದನ್ನ ಹೊಲಿತೇನೆ. ಫಸ್ಟ್ ಒಂದೊಂದು ಹೊಲಿಗೆ ಹಾಕಿ ನೋಡಾಕತ್ತೀನಿ. ಇದು ರಿಂಕಲ್ ತೋಡ್ರಿ ಇದು. ಸೊ ಅಂಬ್ರೆಲಾ ನೋಡ್ರಿ ಡ್ರೆಸ್ ಹಂಗೈತಿ. ಬಹುಶಃ ನಿಮ್ಗೆ ಇಷ್ಟ ಆಗ್ತೈತೆ ಏನಿಲ್ಲ ಗೊತ್ತಿಲ್ಲ, ಬಟ್ ನೋಡ್ರಿ ಜಾಸ್ತಿ ಹರಿವು ಐತಿ. ಇಷ್ಟು ಮಾತ್ರ ಹಿಡ್ದೇನೆ ನಾನು. ಇನ್ನೊಂದು ಸ್ವಲ್ಪ ಫಿಟ್ಟಿಂಗ್ ಮಾಡ್ಬೇಕದು. ಚಂದ ಐತಲ್ರಿ? ಹಾಂ ಚಲೋ ಐತಿ. ಇದು ಫುಲ್ ಲಾಂಗ್ ಐತ್ರಿ ಇದು. 400 ರೂಪಾಯಿ ಆಯ್ತು. ಇದ್ರದ್ದು ಪ್ರೈಸ್ ಹೇಳ್ತೇನ್ರಿ, ಬಟ್ ಇದ್ರದ್ದು ನೀವು ಲಿಂಕ್ ಅಂತ ಕಳಿಸ್ರಿ ಈ ಡ್ರೆಸ್ಸಿಂದು. ಸೊ ಆವಾಗ ನಾನು ಪ್ರೈಸ್ ಏನು ಎಂತ ಅಂತಂದು ಇದ್ರ ಬಗ್ಗೆ ಹೇಳ್ತೀನಿ. ಆಮೇಲೆ ಕ್ವಾಲಿಟಿ ಮಾತ್ರ ಸೂಪರ್ ಐತ್ರಿ, ಸಿಕ್ಕಾಪಟ್ಟೆ ಮಸ್ತ್ ಐತಿ. ಎಷ್ಟು ಒಗದು ನಾವು ಉಟ್ಕೊಂಡ್ರೆ ಏನೇನು ಆಗಂಗಿಲ್ರಿ ಅರ್ಬಿ, ಎಷ್ಟು ಮಸ್ತ್ ಐತಿ. ನಾ ಎಕ್ಸೆಲ್ ಮಾಡಿದ್ರೆ ಡಬಲ್ ಎಕ್ಸೆಲ್ ಬಂದೈತ್ರಿ. ಈಗ ವರ್ಲ್ಡ್ ಕಳ್ಸಿದ್ರೆ ಮತ್ತೆ 8 ದಿನ ರೊಕ್ಕ ಬರ್ತೈತ್ರಿ, ಬಟ್ 8 ದಿನ ಮತ್ತೆ ಹೋಗ್ತೈತೆ ಅಂತಂದ್ರೆ ಮತ್ತೆ ಇದನ್ನ ಸ್ಟಿಚ್ ಮಾಡ್ಕೊಂಡು ಹೋಗ್ತೇನೆ ರೀ. ಇನ್ನೊಂದು ಚೂರು ಮಾಡ್ತೇನೆ ರೀ, ಯಾಕಂದ್ರೆ ಭಾಳ ಹರಿವು ಐತದ. ಚೂರು ತೊಗೊತೀನಿ, ಬಟ್ ಏನಾಗ್ತೈತೆ ಗೊತ್ತಿಲ್ಲ. ಉಟ್ಕೊಂಡು ನೋಡಿದ ಮೇಲೆ ಗೊತ್ತಾಗ್ತೈತಿ.